ಸಬ್ ಕಾನ್ಶಿಯಸ್ ಬ್ರೈನ್ ಅಂದ್ರೆ ಏನು? ಏನು ರಮೇಶ್ ಅವರೇ? ಏನ್ ಲಿಂಗರಾಜ್ ಅವ್ರು ನಿದ್ದೆ ಮಾಡ್ತಾ ಇದ್ದೀರಾ, ಕನ್ಸು ಕಾಣ್ತಾ ಇದ್ದೀರಾ? ಒಳ್ಳೆ ಹುಡುಗಿ ನೋಡ್ದಂಗ್ ನೋಡ್ತಾ ಇದ್ದೀರಾ ನನ್ನ? ಏನು ಅಂತ ಗೊತ್ತಿಲ್ವಾ? ಇಲ್ಲ, ನಿಮ್ ಮನಸ್ಸು ಎಲ್ಲೋ ಓಡಾಡ್ತಿದೆ, ಕಣ್ಣು ಮಾತ್ರ ನನ್ನ ನೋಡ್ತಿದೆ, ಮನಸ್ಸು ಎಲ್ಲೋ ಓಡಾಡ್ತಿದೆ. ಸಬ್ ಕಾನ್ಶಿಯಸ್ ಅಂತಂದ್ರೆ ಬಲಭಾಗದ ಮಿದುಳು. ನೀವು ಮಾಡ್ತಿರೋದೆಲ್ಲ ಎಡಭಾಗದ ಮಿದುಳು. ನೀವು ಆಜ್ಞೆ ಕೊಡ್ತಾ ಇರೋದೆಲ್ಲ ಎಡಭಾಗದ ಮಿದುಳು. ಬಲಭಾಗಕ್ಕೆ ಹೋಗ್ಬೇಕು ನೀವು. ಧ್ಯಾನ ಅಂತನ್ನೋದು ನಡೆಯೋದೇ ಬಲಭಾಗದಲ್ಲಿ, ಎಡಭಾಗದಿಂದ ಬಲಭಾಗಕ್ಕೆ ಜಾರೋದೇ ಧ್ಯಾನ. ಎಡಭಾಗದಲ್ಲಿ ಇರೋ ತನಕ ಪಂಚ ಇಂದ್ರಿಯಗಳು ಹೊರಲೋಕಕ್ಕೆ ಸೇರ್ಕೊಂಡಿರುತ್ತೆ. ಪಂಚ ಇಂದ್ರಿಯಗಳು ಯಾವಾಗ ಆಕ್ಟಿವ್ ಆಗಿರುತ್ತೆ, ನಿಮ್ಮ ಕೈಯಲ್ಲಿ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಪಂಚ ಇಂದ್ರಿಯಗಳು ಕೆಲಸ ಮಾಡ್ತಿದೆ. ನನ್ನ ನೋಡ್ತಾ ಇದ್ದೀರಾ, ಎದುರುಗಡೆ ಬೇರೆ ಏನೋ ಇದೆ ಅದನ್ನ ನೋಡ್ತಾ ಇದ್ದೀರಾ. ಮನಸ್ಸು ಒಳಗಡೆ ಏನೇನೋ ಇದೆ, ಅದರ ಯೋಚನೆ ಮಾಡೋದಕ್ಕೆ ಕಣ್ಣು ಮೂಗು ಬಾಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಯಾವಾಗ ಇವುಗಳೆಲ್ಲ ಮುಚ್ಚಿಬಿಡ್ತೀರಾ, ಆಟೋಮೆಟಿಕ್ ಆಗಿ ಮನಸ್ಸು ತಾನಾಗೆ ಅಡಗೋಗುತ್ತೆ. ಪಂಚ ಇಂದ್ರಿಯಗಳನ್ನ ನೀವು ಹತೋಟಿಗೆ ತರಬೇಕು ಅಂತಂದ್ರೆ ಫಸ್ಟ್ ಕಣ್ಣನ್ನು ಮುಚ್ಚಬೇಕು. ದ ಡೋರ್ ವೇ ಫಾರ್ ದ ಬ್ರೈನ್ ಈಸ್ ಯುವರ್ ಐಸ್. ಕಣ್ಣನ್ನ ಮುಚ್ಚಿದ ತಕ್ಷಣ ಕಿವಿ ತಾನಾಗಡುಗತ್ತೆ, ಮೂಗಿನ ವಾಸನೆ ಸುವಾಸನೆ ವಿಚಾರಗಳು ತಾನಾಗಡುಗತ್ತೆ. ಕಣ್ಣು ಮೈನ್. ಇಲ್ಲಿ ನೀವು ಏನ್ ಮಾಡ್ತೀರಾ, ಈ ಕ್ಯಾಂಡಲ್ ತ್ರಾಟಕದಲ್ಲಿ ನಿಮ್ಮ ಕಣ್ಣನ್ನ ತಗೊಂಡು ಹೋಗ್ಬಿಟ್ಟು ಕ್ಯಾಂಡಲ್ ಜ್ಯೋತಿ ಮೇಲೆ ಇಡೋದ್ರಿಂದ ಕಣ್ಣು ಬೇರೆ ಕಡೆ ಆ ಕಡೆ ಈ ಕಡೆ ಹೋಗೋ ಯೋಚನೆ ಇಲ್ಲ, ನೋಡಕ್ ಸಾಧ್ಯವೇ ಇಲ್ಲ. ಏಕಾಗ್ರತೆ ಒಂದ್ರ ಮೇಲೆ ಯಾವಾಗ ಇಡ್ತೀರಾ, ನಿಮ್ಮ ಮನಸ್ಸು ಆತ್ಮ ದೇಹ ಮೂರು ಒಂದು ಕಡೆ ಸೇರುತ್ತೆ. ಬಾಹ್ಯಿಕ ಧ್ಯಾನ, ಹೊರಮುಖವಾಗಿ ಮಾಡುವ ಧ್ಯಾನ, ಇದನ್ನ ಕಣ್ತೆರೆದ ಧ್ಯಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ?